ರಲ್ಲಿ ಪಾಠ ಮೊದಲ ಭಾಗ ಇದೆ. एक चिंटी चने के दाल के टुकड़े के आसपास गोल गोल घूम रही थी. ಚಿಂಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇರುವೆ. ಒಂದು ಇರುವೆ ಏನಾಗಿತ್ತಪ್ಪ ಅಂದ್ರೆ ಚನೆ ಕೆ ದಾಲ್ ಅಂದ್ರೆ ಕಡಲೆಕಾಳಿನ ಒಂದು ಬೇಳೆ. ಆ ಕಡಲೆಕಾಳಿನ ಬೇಳೆಯ ಒಂದು ಭಾಗ ಟುಕಡ ಅಂದ್ರೆ ಒಂದು ಭಾಗವನ್ನು ಭಾಗದ ಬಳಿ ಗೋಲ್ ಗೋಲ್ ಅದ್ರ ಸುತ್ತಲೂ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಅದು ಗುಂಡು ಗುಂಡಾಗಿ ಏನಾಗ್ತದೆ, ಅದ್ರ ಸುತ್ತಲೇ ಏನ್ ಮಾಡ್ತಾ ಇತ್ತು, ತಿರುಗ್ತಿತ್ತು. ಯಾವುದು? ಚಿಂಟಿ, ಇರುವೆ. ಟೀಲುನೆ ಪೂಚ, ಟೀಲು ಅಂತಕ್ಕಂಥದ್ದು ಬಾಲಕನ ಹೆಸರು. ಅವ್ ಕೇಳ್ತಾನೆ, ಚಿಂಟಿ ರಾಣಿ ಯಹ ಕ್ಯಾ ಕರ್ ರಹಿ ಹೋ. ಸೊ ಚಿಂಟಿ ರಾಣಿ ನೀ ಏನ್ ಮಾಡ್ಲಿಕ್ಕತ್ತಿದಿ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಟೀಲು ಯಾರಿಗೆ ಕೇಳ್ತಾನೆ? ಚಿಂಟಿ ಅಂದ್ರೆ ಇರುವೆಗೆ. ನೋಡ್ರಿ, ಏನೋ ಒಂದು ಇರುವೆ ಕಡಲೆ ಕಾಳದ ಒಂದು ಚಿಕ್ಕದಾಗಿರ್ತಕ್ಕಂಥ ಭಾಗ ಇತ್ತು, ಅದ್ರ ಸುತ್ತಲೂ ಕೂಡ ತಿರುಗ್ತಿತ್ತು. ಅದನ್ನು ನೋಡಿದ ತಕ್ಷಣ ಟೀಲು ಏನ್ ಮಾಡ್ತಾನಪ್ಪ ಅಂದ್ರೆ ಕೇಳ್ತಾನೆ, ಚಿಂಟಿ ರಾಣಿ ನೀನು ಏನ್ ಮಾಡ್ತಾ ಇದ್ದೀಯಾ, ಯಹ ಕ್ಯಾ ಕರ್ ರಹಿ ಹೋ, ನೀನೇನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಸೊ ಅದೇ ಚಿತ್ರದಲ್ಲಿ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥದ್ದೇ ಟೀಲು, ಒಬ್ಬ ಬಾಲಕನ ಹೆಸರು. ಸೊ ನಿಮಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇರುವೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಚಾಣಾಕ್ಷವನ್ನು ಹೊಂದಿರತಕ್ಕಂಥದ್ದು. ಎಷ್ಟೋ ಚಿಕ್ಕದಾಗಿರ್ತಕ್ಕಂಥ ಜೀವಿ ಇದ್ರೂ ಸಹಿತ ಏನಾದ್ರೂ ಕೂಡ ಸಿಕ್ಕಿದ್ರೆ ಸಾಕು ಅದ್ ಏನ್ ಮಾಡ್ತದಪ್ಪ ಅಂದ್ರೆ ಎಷ್ಟೋ ಕಷ್ಟಪಟ್ಟು ಅದನ್ನ ಏನ್ ಮಾಡ್ತದಪ್ಪ ಅಂದ್ರೆ ತೆಗೆದುಕೊಂಡು ಹೋಗ್ತದ, ತನ್ನ ಗೂಡಿಗೆ ಸೇರ್ತದ. ಅಷ್ಟೊಂದು ಚಾಕಚಕ್ಯತೆಯನ್ನ ಕೂಡ ಚಿಕ್ಕದಾಗಿರ್ತಕ್ಕಂಥ ಜೀವ ಏನ್ ಮಾಡ್ತದಪ್ಪ ಅಂದ್ರೆ ಪ್ರದರ್ಶನವನ್ನ ಮಾಡತ್ತೆ. ಸೊ ಮುಂದೆ ಪಾಠದಲ್ಲಿದೆ, मैं इस दाल को अपने बिल तक ले जाना चाहती हूँ. ಅವಾಗ ಚಿಂಟಿ ರಾಣಿ ಹೇಳತ್ತೆ, ಇರುವೆ ಹೇಳತ್ತೆ, ಇಸ್ ದಾಲ್ ಕೋ ಅಂದ್ರೆ ಈ ಚನೆ ಕಿ ದಾಲ್, ಈ ಕಡಲೆ ಕಾಳಿನ ಬೇಳೆಗೆ ನಾ ಏನ್ ಮಾಡ್ತೀನಿ, ಬಿಲ್ ತಕ್ ಅಂದ್ರೆ ಏನಪ್ಪಾ ಅಂದ್ರೆ ಇರುವೆಗಳ ಒಂದು ಗೂಡು. ಸೊ ನಮ್ಮ ಗೂಡಿನವರೆಗೂ ನಾ ಅದನ್ನ ಏನ್ ಮಾಡ್ತೀನಿ, ತೆಗೆದುಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ಕಹಕರ್ ಚಿಂಟಿ ನಾಚನೆ ಲಗಿ. ಅಷ್ಟೇ ಹೇಳಲಾರ್ದು ಏನ್ ಮಾಡ್ತೈತೆ, ಅದು ಕುಣಿತದ, ಬಹಳಷ್ಟು ಖುಷಿ ಆಗ್ತದ. ಏನೋ ಒಂದು ಕಾಳು ಸಿಕ್ಕಿರ್ತದ, ಆ ಕಾಳು ಸಿಕ್ಕಿದ ಕೂಡಲೇ ಇದನ್ನ ಕಡೆ ತನಕ ನಮ್ಮ ಮನಿ ತನಕ ನಾನು ಓದೇ ಒಯ್ತೀನಿ ಅಂತಕ್ಕಂಥ ಖುಷಿಯಲ್ಲಿ ಅದು ಏನ್ ಮಾಡ್ತದಪ್ಪ ಅಂದ್ರೆ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತದ ಚಿಂಟಿ ರಾಣಿ. ಮೈ ತುಮಾರೆ ಬಿಲ್ ತಕ್ ಪਹੁಂಚಾ ದೂ, ಟೀಲಿನೇ ಹಮ್ದರ್ದಿ ಸೆ ಪೂಚ. ಅವಾಗ ಟೀಲು ಏನ್ ಮಾಡ್ತಾನಪ್ಪ ಅಂದ್ರೆ ಒಂದ್ ಮಾತನ್ನ ಕೇಳ್ತಾನೆ, ಯಾರಿಗೆ? ಚಿಂಟಿ ರಾಣಿಗೆ. ಏನು? ಮೈ ತುಮಾರೆ ಬಿಲ್ ತಕ್ ಪਹੁಂಚಾ ದೂ, ಸೊ ನಾನು ನಿಮ್ಮ ಮನೆಯವರೆಗೆ ನಾನು ಇದನ್ನ ತಲುಪಿಸ್ಲೆ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಹಮ್ದರ್ದಿ ಅಂದ್ರೆ ಏನಪ್ಪಾ ಅಂದ್ರೆ ಸಹಾನುಭೂತಿ. ಹಮ್ದರ್ದಿ ಅಂದ್ರೆ ಏನು? ಬಹಳಷ್ಟು ಸಹಾನುಭೂತಿ, ಸಿಂಪತಿಯಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಟೀಲು ಏನ್ ಹೇಳ್ತಾನೋ, ಅದ್ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಷ್ಟ ಪಡ್ತಿರ್ತದ ಆ ಬೇಳೆಯ ಒಂದು ಭಾಗವನ್ನು ಒಯ್ಲಿಕ್ಕೆ. ಅದ್ರಲ್ಲೇನೆ ಟೀಲು ಏನ್ ಮಾಡ್ತಾನಪ್ಪ ಅಂದ್ರ ನಾ ಈ ಕಾಳನ್ನ, ಈ ಬೇಳೆಯನ್ನ ನಾನು ನಿಮ್ಮ ಮನೆಯವರೆಗೆ ಓದ್ ಮುಟ್ಟಿಸ್ಲೇನಂತ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಟೀಲು. ಚಿಂಟಿ ಬೋಲಿ, ಅವಾಗ ಇರುವೆ ಹೇಳ್ತದ, ನಹಿ ಮೈ ಇಸೆ ಖುದ್ ಲೇ ಜಾವಂಗಿ. ಬೇಡ, ನಾನೇನ್ ಮಾಡ್ತೀನಿ, ಖುದ್ ಅಂದ್ರೆ ಸ್ವತಃ, ಖುದ್ ಅಂದ್ರೆ ಏನು? ಸ್ವತಃ. ಸೊ ಬೇಡ, ನಾ ಇದನ್ನ ಸ್ವಂತ ಈ ಕಾಳನ್ನ ನಾನು ಏನ್ ಮಾಡ್ತೀನಿ, ನನ್ನ ಬಿಲದವರೆಗೆ, ನನ್ನ ಮನೆಯವರೆಗೆ, ಗೂಡಿನವರೆಗೆ ನಾನು ಇದನ್ನ ತೆಗೆದು ಹೋಗ್ತೀನಿ ಅಂತ ಆತ್ಮವಿಶ್ವಾಸದಿಂದ ಇರುವೆ ಏನ್ ಮಾಡ್ತದಪ್ಪ ಅಂದ್ರ ಟೀಲುಗೆ ಉತ್ತರವನ್ನ ಕೊಡ್ತದ. ನೋಡ್ರಿ ಎಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಅದಕ್ಕೆ ಇದೇ ಪರಿಶ್ರಮ ನಾನು ಮಾಡ್ಬೇಕು, ನಾನು ಕಷ್ಟ ಪಡ್ಬೇಕು, ನಾನು ಒಯ್ಬೇಕಂತಕ್ಕಂಥ ಛಲ ಆ ಇರುವೆಯಲ್ಲಿ ಇದೆ. ಇದು ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿಯವರೆಗೆ. ಸೊ ಇಲ್ಲಿ ನಾನು ಚಿತ್ರದಲ್ಲಿ ಹೇಳಿದ್ದೀನಿ, ಇದೇನಪ್ಪ ಅಂದ್ರೆ ಇರುವೆಗಳ ಗೂಡು, ಅದನ್ನ ಬಿಲ ಅಂತ ಕರೀತಾರೆ. ಸೊ ಇದನ್ನಿರೋದಿಲ್ಲ, ಮಣ್ಣಿನಿಂದನೂ ಕೂಡ ಮಾಡಿರ್ತಾರೆ. ಕೆಲವು ಸಲ ಅಲ್ಲೆಲ್ಲೇನೂ ಕೂಡ ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದೊಂದಾಗಿ ಸ್ವಲ್ಪ ಜಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇರುವೆಗಳು ಮನೆಯನ್ನ ಕಟ್ಕೊಳ್ತಾವೆ. ಅದೇ ಅದ್ರದ್ದು ಏನಾಗತ್ತಪ್ಪ ಅಂದ್ರೆ ಮನೆಯಾಗಿ ವಾಸವನ್ನ ಮಾಡ್ತಿರ್ತಾವೆ. ಇದನ್ನ ಬಿಲ ಅಂತ ಕರೀತಾರೆ. ಸಿಕ್ಕಿರ್ತಕ್ಕಂಥ ಒಂದು ಬೇಳೆಯ ಒಂದು ಕಾಳಿನ ಭಾಗವನ್ನ ತನ್ನ ಗೂಡಿನವರೆಗೂ ಒಯ್ಬೇಕಂತೈತಲ್ಲ. ಸೊ ಈಗ ನಾವು ತಿಳ್ಕೊಬೇಕು, ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಪರಿಶ್ರಮ ಅದು ಪಡ್ತಿರ್ಬಹುದು, ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಒಂದು ಹುಮ್ಮಸ್ಸು ಆ ಒಂದು ಇರುವೆಯಲ್ಲಿ ಇರಬಹುದು ಅಂತಕ್ಕಂಥದ್ದು. ಸೊ ಮುಂದೆ ಇದೆ ಮಕ್ಕಳೇ, ಅಗರ್ ತುಮ್ ಇಸೆ ನ ಲೇ ಜಾ ಸಕೆ ತೋ ಕ್ಯಾ ಕರೋಗಿ. ಅವಾಗ ಮತ್ತೆ ಟೀಲು ಏನ್ ಹೇಳ್ತಾನಪ್ಪ ಅಂತಂದ್ರ ನಾ ಸ್ವಂತ ಒಯ್ತೀನಿ ಅಂತ ಇರುವೆ ಹೇಳ್ತದ. ಅವಾಗ ಏನ್ ಹೇಳ್ತಾನೋ, ಅಗರ್ ತುಮ್ ಇಸೆ ನ ಲೇ ಜಾ ಸಕಿ ತೋ ಕ್ಯಾ ಕರೋಗಿ. ನೀನ್ ಇದನ್ನ ತೆಗೆದು ಹೋಗಕ್ ಆಗದೆ ಇತ್ತಂದ್ರ ನೀ ಏನ್ ಮಾಡ್ತಿ? ಧೀರೆ ಸೆ ಪೂಚ. ಧೀರೆ ಅಂದ್ರೆ ಏನಪ್ಪಾ ಅಂದ್ರ ನಿಧಾನವಾಗಿ. ಯಾಕಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅದಕ್ಕೆ ಸಿಟ್ಟು ಬಂದಿರ್ತದ, ನಾ ಸ್ವಂತ ತಗೊಂಡು ಹೋಗ್ತೀನಿ ಅಂತ ಹೇಳೋಣ. ಅವಾಗ ಟೀಲು ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವಲ್ಪ ಕೂಲಾಗಿ ಏನ್ ಮಾಡ್ತಾನೆ, ನೀನ್ ಇದನ್ನ ತಗೊಂಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತಿ ಅಂತ ಪ್ರಶ್ನೆನ ಹಾಕ್ತಾನೆ. ಅವಾಗ ವಿಶ್ವಾಸ್ ಕೆ ಸಾಥ್ ಚಿಂಟಿನೇ ಕಹ. ವಿಶ್ವಾಸ್ ಬಹಳಷ್ಟು ನಂಬಿಕೆಯ ಸಹಾಯದಿಂದ ಏನ್ ಹೇಳ್ತೈತಪ್ಪ ಅಂದ್ರ ಆ ಇರುವೆ ಹೇಳ್ತದ, ಕೋಶಿಶ್ ಕರ್ನೆ ಪರ್ ಮೈ ಹಾರುಂಗಿ ನಹಿ. ಕೋಶಿಶ್ ಅಂದ್ರೆ ಮಕ್ಕಳೇ ಪ್ರಯತ್ನ. ಕೋಶಿಶ್ ಅಂದ್ರೆ ಪ್ರಯತ್ನ. ಸೊ ಪ್ರಯತ್ನ ಮಾಡೋದ್ರಿಂದ ಸೋಲು ಆಗೋದಿಲ್ಲ. ಹಾರ್ನ ಅಂದ್ರೆ ಸೋಲು. ಓಕೆ, ಸೊ ನಾವು ಪ್ರಯತ್ನ ಮಾಡಿದ್ನಂದ್ರೆ ಖಂಡಿತವಾಗಿ ನಾ ಇದರಿಂದ ಸೋಲೋದಿಲ್ಲ ಅಂತಕ್ಕಂಥ ಮಾತು ಆ ಚಿಂಟಿ ಬಹಳಷ್ಟು ವಿಶ್ವಾಸಯುತವಾಗಿ ಏನ್ ಹೇಳ್ತೈತಪ್ಪ ಅಂದ್ರೆ ಟೀಲುಗೆ ಹೇಳತ್ತೆ.
ನೋಡ್ರಿ ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ವಿಶ್ವಾಸ ಇದೆ. ತುಮ್ ಇತನಿ ಮೆಹನತ್ ಕರೋಗಿ ಟೀಲುನೆ ಫಿರ್ ಪೂಚ. ಮತ್ತು ಅದು ಟೀಲು ಏನು ಮಾಡ್ತಿದ್ಪ ಅಂದ್ರೆ, ನೀ ಇಷ್ಟೊಂದು ಮೆಹನತ್ ಅಂದ್ರೆ ಪರಿಶ್ರಮ, ಮೆಹನತ್ ಅಂದ್ರೆ ಏನು ಪರಿಶ್ರಮ, ನೀ ಇಷ್ಟು ಪರಿಶ್ರಮ ಪಡ್ತಿ, ನೀ ಇಷ್ಟು ಕಷ್ಟಪಡ್ತಿ, ಇವತ್ತು ಬೇಳೆಕಾಳು ನೀ ಮನೆಗೆ ತೆಗೆದುಕೊಂಡು ಹೋಗತ್ತಿ ಅಂತಕ್ಕಂಥ ಮತ್ತೆ ಪ್ರಶ್ನೆಯನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ಟೀಲು ಮಾಡ್ತಾನೆ ಚಿಂಟಿ ರಾಣಿಗೆ. ಇಸ್ ಬಾರ್ ಚಿಂಟಿ ಕೋ ಗುಸ್ಸಾ ಆಗಯ ಅಂದ್ರೆ ಈ ಸರಿ ಏನಾಗ್ತದಪ್ಪ ಅಂದ್ರೆ ಚಿಂಟಿಗೆ ಆ ಇರುವೆಗೆ ಏನ್ ಬರ್ತದಪ್ಪ ಅಂದ್ರೆ ಗುಸ್ಸಾ. ಗುಸ್ಸಾ ಅಂದ್ರೆ ಏನು ಸಿಟ್ಟು, ಕ್ರೋಧ, ಸಿಟ್ಟು ಬರ್ತದ. ವಹ ಬೋಲಿ ಹೇಳ್ತದ ಏನಂತಂದ್ರೆ ಸಿಟ್ಟಾಗ್ತದ. ಅವಾಗ ಏನ್ ಹೇಳ್ತದಪ್ಪ ಅಂದ್ರೆ ಮೆಹನತ್ ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತೆ. ಮೆಹನತ್ ಅಂದ್ರೆ ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡೋದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಮಾತಿದೆ. ಚಲೋ ಅಬ್ ತು ಮುಜೆ ಕಾಮ್ ಕರ್ನೆ ದೋ. ಸೊ ನಡಿ, ಸೊ ನನ್ನ ಕೆಲಸ ನನಗೆ ಮಾಡ್ಲಿಕ್ಕೆ ನೀ ನನಗೆ ಬಿಟ್ಟು ಬಿಡ ಅಂತ ಏನ್ ಹೇಳ್ತೈತಪ್ಪ ಅಂತಂದ್ರೆ ಸೊ ಆ ಚಿಂಟಿ ಹೇಳ್ತದೆ. ಎಷ್ಟು ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಮಾತಿದೆ ನೋಡಿ, ಇದು ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಧನಾತ್ಮಕವಾದ ವಿಚಾರ ಇದೆ. ಮೆಹನತ್ ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತೆ. ಪರಿಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡೋದು ಒಳ್ಳೆಯ ಮಾತಿದೆ, ನಡಿ, ಸೊ ನನಗೆ ಕೆಲಸ ಮಾಡಕ್ ಬಿಟ್ಟು ಬಿಡು ಅಂತ ಏನ್ ಮಾಡ್ತೈತಪ್ಪ ಅಂದ್ರೆ ಆ ಒಂದು ಚಿಂಟಿ ಆ ಟೀಲುಗೆ ಏನ್ ಮಾಡ್ತದಪ್ಪ ಅಂದ್ರೆ ಹೇಳ್ತದ. ಟೀಲು ವಹಾಸೆ ಚುಪ್ ಚಾಪ್ ಹಟ್ ಗಯ. ಅವಾಗ ಈ ಮಾತಿನಾಗ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಟೀಲುಗೆ ಅಸಹ್ಯ ಅನಿಸ್ತದೆ. ಯಾಕಂದ್ರೆ ಅದಕ್ಕೆ ಗೊತ್ತದ, ಸೊ ಈ ಬೇಳೆಕಾಳು ಸಿಕ್ಕದ, ನಾನು ಕಷ್ಟಪಡ್ತೀನಿ, ನಾನು ನನ್ನ ಗೂಡಿನವರಿಗೆ ಒಯ್ತೀನಿ ಅಂತಕ್ಕಂಥದ್ರಲ್ಲಿ ಹಠ ಇದೆ, ಛಲ ಇದೆ, ನಾನು ಓದ್ ಮುಟ್ಟಿಸ್ತೀನಿ ಅಂತಕ್ಕಂಥದ್ದು. ಆದ್ರೆ ಟೀಲು ಪದೇ ಪದೇ ಅದಕ್ಕೆ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಪ್ರಶ್ನೆನ ಮಾಡ್ತಿದ್ದ. ನೀ ಇದನ್ನ ತೆಗೆದುಕೊಂಡು ಹೋಗ್ತೀಯೇನ, ನೀ ಅಲ್ಲಿಸ್ತಕ್ಕೆ ಓದ್ ಮುಟ್ಟಿಸ್ತೀಯೇನ, ನಾನು ನಿನಗೆ ಹೆಲ್ಪ್ ಮಾಡ್ಲೇನಂತೆಲ್ಲ ಕೇಳಿದ್ರು ಕೂಡ ಆ ಇರುವೆಯಲ್ಲಿ ಪರಿಶ್ರಮ ಕಷ್ಟ ಅಂತಕ್ಕಕ್ಕೆ ಕೊರತೆನೇ ಇರಲಿಲ್ಲ. ಇಲ್ಲ, ನಾನು ಕಷ್ಟಪಡ್ತೀನಿ, ನಾನು ಪ್ರಯತ್ನ ಪಡ್ತೀನಿ. ಸೊ ನಾ ಪ್ರಯತ್ನವನ್ನು ಹೊಂದಿ ಕಡೆಗೆ ಈ ಸಿಕ್ಕಿರ್ತಕ್ಕಂಥ ಈ ಒಂದು ಚೆನೇಕೆ ಡಾಲ್ಕಾ ಟುಕಡ ಅಂದ್ರೆ ಕಡಲೆ ಬೇಳಿನ ಒಂದು ಭಾಗವನ್ನ ನನ್ನ ಬಿಲದವರೆಗೂ ಕೂಡ ನಾನು ಓದು ಮುಟ್ಟಿಸ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ಇರುತ್ತಲ್ಲ, ಅದು ನಿಜಕ್ಕೂ ಕೂಡ ನಾವುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೆಚ್ಕೊಳ್ಳೇಬೇಕು. ಅಂತಹ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಕೋಶಿಶ್ ಮತ್ತು ಮೆಹನತ್, ಕೋಶಿಶ್ ಅಂದ್ರೆ ಪ್ರಯತ್ನ, ಮೆಹನತ್ ಅಂದ್ರೆ ಪರಿಶ್ರಮ, ಇವೆರಡಕ್ಕೂ ಕೂಡ ನಾವು ಕೊರತೆಯನ್ನು ಕೊಡಬಾರ್ದು. ಸೊ ಅದ್ ನಾವು ಆಲಸಿಗಳಾಗಬಾರ್ದು. ನಾವು ಆಲಸಿಗಳಾಗಿ ಬಿಟ್ಟಿವಂತಂದ್ರ ಸೊ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲದಕ್ಕೂ ಕೂಡ ನಾವು ಸೋಲನ್ನು ನಾವು ಅನುಭವಿಸ್ಬೇಕಾಗ್ತದ. ಜೀವನ ಇರುವವರೆಗೂ ಕೂಡ ಕಷ್ಟಪಡಬೇಕು, ಪ್ರಯತ್ನವನ್ನ ಪಡಬೇಕು, ಪರಿಶ್ರಮವನ್ನು ಹೊಂದಿದ ನಂತರ ನಾವು ಖಂಡಿತನೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಸೊ ಒಳ್ಳೇದಾಗ್ತದ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಸೊ ಇಷ್ಟಿತ್ತು ಈ ಪಾಠದಲ್ಲಿರ್ತಕ್ಕಂಥ ಒಂದು ಭಾಗಗಳು. ಸೊ ನೋಡ್ಬೋದು ಏನಾಗದ ನೋಡ್ರಿ, ಆ ಇರುವೆಯ ಒಂದು ಗಾತ್ರ ನೋಡಿ, ಆ ಇರುವೆಯ ಸೈಜ್ ಎಷ್ಟು ಸಣ್ಣದಲ್ಲ, ಆದ್ರೆ ಇದಕ್ಕಿಂತ ಡಬಲ್ ಐತಿ ಏನದು ಆ ಒಂದು ಕಾಳಿನ ಭಾಗ. ಸೊ ಅಷ್ಟಾದ್ರೂ ಕೂಡ ಅದು ಕಷ್ಟಪಟ್ಟು ಪ್ರಯತ್ನ ಮಾಡಿ ಏನ್ ಮಾಡ್ತದಪ್ಪ ಅಂದ್ರೆ ಹಠ ಹಿಡಿದು ಇದನ್ನ ನಾ ಎಲ್ಲಿ ಮುಟ್ಟಿಸ್ತೀನಿ, ನನ್ನ ಮನೆವರೆಗೂ ನಾನು ಓದ್ ಮುಟ್ಟಿಸ್ತೀನಿ ಅಂತಕ್ಕಂಥ ಒಂದು ಆ ಬಿಲದವರೆಗೂ ಮುಟ್ಟಿಸ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಇರುವೆಯ ಮಾತಿನಲ್ಲಿ ನಿಜಕ್ಕೂ ಕೂಡ ಪರಿಶ್ರಮ ಇದೆ, ಪ್ರಯತ್ನನೂ ಇದ್ದೇ ಇದೆ.